ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ವಿಡಿಯೋಗೆ. ಇವಾಗ ಟೈಮ್ ಬಂದು 10:30 ಆಗ್ತಿದೆ ಆಯಿತಾ. ಅನ್ಲಿಕ್ಕೆ 10:20 ಆಗ್ತಿದೆ. ತುಂಬ ಲೇಟಾಗಿ ಎದ್ದಿದ್ದೀನಿ, ಯಾಕಂದರೆ ರಾತ್ರಿ ಮಲ್ಕೊಂಡಿದ್ದೆ ಲೇಟು. ನಾನು ಏನೋ ಮಾಡಿಕೊಂಡು ಕೆಲಸ ಅದು ಇದು ಅಂತ ಅಂದ್ಕೊಂಡು ಮಲ್ಕೊಂಡಾಗ 4 ಗಂಟೆ 3:30 ಆಗಿರುತ್ತೆ. ದಯವಿಟ್ಟು ನನ್ನ ಕೂದಲನ್ನ ಇಗ್ನೋರ್ ಮಾಡಿಬಿಡಿ. ನಾನು ನೆನೆ ಸ್ನಾನ ಮಾಡಿ ತಲೆನೇ ವಾಚಿಲ್ಲ, ತಲೆನೂ ಒಣಗಿಸಿಲ್ಲ, ಹಾಗೆ ಕ್ಲಿಪ್ ಹಾಕೊಂಡ್ಬಿಟ್ಟಿದ್ದೆ. ಕೆಲಸ ಜಾಸ್ತಿ ಇತ್ತು ಅಂತ. ಇವತ್ತೇನು ಡಿಸೈಡ್ ಮಾಡಿದ್ದೀನಿ ಅಂತ ಅಂದರೆ ಇಡೀ ಮನೆ ಕ್ಲೀನ್ ಮಾಡೋದಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಕೆಲಸ ಕಾರ್ಯ ಇಲ್ಲ, ಅದಕ್ಕೋಸ್ಕರ ಇಡೀ ಮನೆ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ. ಅಂದರೆ ನಾನು ಬ್ರೇಕ್ ತೊಗೊಂಡಿದ್ದೀನಿ, ಕೆಲಸದ್ದು ಬ್ರೇಕ್ ತೊಗೊಂಡಿದ್ದೀನಿ, ಯೂಟ್ಯೂಬ್ ಇದ್ರದ್ದು ಬ್ರೇಕ್ ತೊಗೊಂಡಿದ್ದೀನಿ. ಕೆಲಸ ಬ್ರೇಕ್ ಅಂದರೆ ಸೀರಿಯಲ್ ಮುಗಿತು ಅನುಪಲ್ಲವಿ, ಅದಕ್ಕೆ ಬ್ರೇಕ್ ತೊಗೊಂಡಿದ್ದೀನಿ. ನನಗೆ ರೆಸ್ಟ್ ಮಾಡಬೇಕು ಒಂದು 5 days ಅಂತ ಹೇಳಿ. ಐ ಮೀನ್ ಬ್ರೇಕ್ ಟಿಲ್ ಟ್ಯೂಸ್ಡೇ ಐ ಥಿಂಕ್. ಯೂಟ್ಯೂಬ್ಗೂ ಬ್ರೇಕ್ ಕೊಟ್ಟಿದ್ದೀನಿ ಬ್ರ್ಯಾಂಚ್ ಇದರಿಂದ, ಆರಾಮಾಗಿ ಇರ್ಬೋದು ಅಂತ ಅಂದ್ಬಿಟ್ಟು. ಸೊ ಇವತ್ತು ಅಂದ್ಕೊಂಡೆ ಮನೆಯೆಲ್ಲ ಕ್ಲೀನ್ ಮಾಡೋಣ, ಫುಲ್ಲು ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡೋಣ, ಏನೇನಿದೆ ಎಲ್ಲನೂ ಎತ್ತಿಕೋಣ, ಬೇಡದಿರೋದೆಲ್ಲ ಕೊಟ್ಬಿಡೋಣ ಅಂತ ಅಂದ್ಕೊಂಡು ಇದ್ದೀನಿ. ನೋಡೋಣ ಎಷ್ಟು ಮಾಡೋಕ್ಕಾಗತ್ತೆ ನನ್ನ ಕೈಲಿ ಇವತ್ತು ಅಂತ ಅಂದ್ಬಿಟ್ಟು. ಬೇಗ ಎದ್ದೇಳಬೇಕಿತ್ತು, ಆದರೆ ಇವತ್ತು ಸಂಡೇ ಅಲ್ವಾ, ಪೂಜೆನೂ ಏನೂ ನಾನು ಮಾಡಲ್ಲ ಇವತ್ತು, ಯಾಕಂದರೆ ದೇವ್ರ ಪಾತ್ರೆ ಎಲ್ಲ ತೊಳಿಬೇಕು ಅಂತ ಅಂದ್ಕೊಂಡು ಇದ್ದೀನಿ. ಅದಕ್ಕೋಸ್ಕರ ಪೂಜೆನೂ ಮಾಡೋಕ್ಕೆ ಹೋಗಲ್ಲ. ಸೊ ಲೆಟ್ಸ್ ಸ್ಟಾರ್ಟ್. ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ. ಕೀಪ್ ಆನ್ ವಾಚಿಂಗ್. ನನ್ನನ್ನಂತೂ ದಯವಿಟ್ಟು ಇಗ್ನೋರ್ ಮಾಡಿ. ಹೆಂಗಿದ್ದೀನಿ ನೋಡಿ. ಇಟ್ಸ್ ಓಕೆ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ 1 ಲೋಟ ಬಿಸಿ ಕಾಫಿ ಕುಡಿಯೋಣ. ಕಾಫಿ ಕುಡಿದು ಫೇಸ್ ವಾಶ್ ಮಾಡಿ ಇವತ್ತು ಐಸ್ ಡಿಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಐಸ್ ಡಿಪ್ ನಾನು ತರಿಸ್ಕೊಂಡಿದ್ದೀನಿ. ಸೊ ಐ ಆಮ್ ಎಕ್ಸೈಟೆಡ್. ನೋಡೋಣ ಹೇಗಿರುತ್ತೆ ಅಂತ. ಹಾಲಿದೆಯಾ ಅಲ್ವಾ, ಅದು ಮೇನ್ ಮ್ಯಾಟ್ರು. ನಮ್ಮಪ್ಪ ತಂದಿಟ್ಬಿಟ್ಟು ಹೋಗ್ತಾರೆ ಡೈಲಿ, ಬಟ್ ಇದೆಯಾ ಇಲ್ವ ಅಂತ ಚೆಕ್ ಮಾಡ್ತೀನಿ. ಸೊ ಬನ್ನಿ ಕಾಫಿ ಕುಡಿಯೋಣ. ಏನು ಗೊತ್ತಾ, ನಮ್ಮ ಸರ್ ಕಾಲ್ ಮಾಡಿಬಿಟ್ಟಿದ್ರಾ, ಅವ್ರ ಹತ್ರ 1 hour ಮಾತಾಡಿದೆ. ಸೊ ಹಾಗಾಗಿ ಟೈಮ್ ಹೋಗಿದೆ, ಗೊತ್ತಾಗಿಲ್ಲ, ಏನು ಕೆಲಸನೇ ಮಾಡಿಲ್ಲ. ಸೊ ಇವಾಗ ಫೇಸ್ ವಾಶ್ ಮಾಡಿಕೊಂಡು ಈ ಐಸ್ ಇದನ್ನು ತರಿಸ್ಕೊಂಡಿದ್ದೆ ನಾನು ಆನ್ಲೈನಿಂದ. ಸೊ ಇಟ್ಸ್ ಲೈಕ್ ವೆರಿ ಯೂಸ್ಫುಲ್. ಬರೀ ಪ್ಲೇಟ್ ಥರ ಇರುತ್ತೆ, ನೀರು ಹಾಕ್ಬಿಟ್ಟು ಬಿಟ್ಬಿಡ್ಬೇಕು, ಐಸ್ ಆಗುತ್ತೆ. ಆಮೇಲೆ ನೀರು ಹಾಕ್ಬಿಟ್ಟು ಎಷ್ಟು ಡಿಪ್ ಮಾಡೋದು. ಸೊ ಡಿಪ್ ಮಾಡೋಣ. ಗೊತ್ತಿಲ್ಲ ನಮ್ಮ ಮುಖ ಹಿಡಿಯುತ್ತಾ ಇಲ್ವಾ ಅಂತ. ಅಷ್ಟೇ ಸಾಕು. ಹೆಂಗಿರುತ್ತಲ್ಲ, ಫುಲ್ ಮಳೆ ಬರೋ ಥರ ಆಗಿದೆ ಆಯಿತಾ. ವೆದರ್ ಒಂಥರ ಚೆನ್ನಾಗಿದೆ, ಸ್ವಲ್ಪ ಬಿಸಿಲು ಸ್ವಲ್ಪ ಮಳೆ. ಜಾಸ್ತಿನೇ ಹಾಕ್ತೀನಿ, ಯಾಕಂದರೆ ಡ್ರೈ ಆಗಿಬಿಡಿದೆ ಫುಲ್ಲು. ಸೊ ಇವಾಗ ಕೆಲಸನ ಸ್ಟಾರ್ಟ್ ಮಾಡೋಣ. ಯಾವಾಗ ಮುಗಿಯುತ್ತೆ ಅಂತ ಗೊತ್ತಿಲ್ಲ, ಅಡುಗೆ ಬೇರೆ ಮಾಡಬೇಕು. ನೋಡ್ತೀನಿ ಹೆಂಗಾಗತ್ತೋ ಹಾಗೆ. ತಿಂದಿರೋ ಬಿಡ್ತೀನಿ ಸೆಕೆಂಡ್ರಿ, ಬಟ್ ಎಲ್ಲ ಕೆಲಸ ಮುಗಿಸಿ ಅಡುಗೆ ಮಾಡಿ ಆಮೇಲೆ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಈ ಸೂಟ್ಗೆ ಸಿಕ್ಕಾಪಟ್ಟೆ ದೊಡ್ಡದು, ನನ್ನನ್ನೇ ಇಡಿಸುತ್ತೆ, ಅಷ್ಟು ದೊಡ್ಡದಿದೆ. ನನಗೆ ಮೂವಿ ಆಪರ್ಚುನಿಟಿ ಬಂದಿತ್ತು ತಮಿಳ್ದು. ಸೊ ಚೆನ್ನೈಗೆಲ್ಲ ಹೋಗಿ ಲುಕ್ ಟೆಸ್ಟ್ ಎಲ್ಲ ಕೊಟ್ಬಿಟ್ಟು ಬಂದಿದ್ದೆ. ಎಲ್ಲ ಓಕೆ ಹಾಕಿ ಅಡ್ವಾನ್ಸ್ ಕೂಡ ನನಗೆ ಪೇ ಮಾಡಿದ್ರು ಆಯಿತಾ. ಆದರೆ ಏನೋ ಗೊತ್ತಿಲ್ಲ, ಅದು ಟೇಕ್ ಆಫ್ ಆಗಿರಲಿಲ್ಲ. ಸೊ ಆ ಸೂಟ್ ಕೇಸ್ ಖಾಲಿ ಇತ್ತು. ಅದಕ್ಕೆ ಏನು ಮಾಡಿದೆ, ಅನುಪಲ್ಲವಿ ಸೀರೆ ಏನಿದೆ ಎಲ್ಲನೂ ಇಟ್ಬಿಟ್ಟೆ, ಬಿಕಾಸ್ ಅದು ಯೂಸ್ ಆಗಲ್ಲ ಇನ್ನು. ಆ್ಯಂಡ್ ನನ್ನ ಪಾಸ್ಟ್ ಮೆಮರೀಸ್ ಬಟ್ಟೆಗಳೆಲ್ಲ ಇದ್ದಾವೆ ಗೊತ್ತಾ. ನನ್ನ ಥಿಯೇಟ್ರ್ ಸ್ಕೂಲ್ ಯೂನಿಫಾರ್ಮ್ ಆಗಿರ್ಬೋದು, ಆ್ಯಂಡ್ ನನ್ನ ಫಸ್ಟ್ ನಾಟಕ ಮಾಡಿರೋದಾಗಿರ್ಬೋದು, ಎಲ್ಲ ಬಟ್ಟೆಗಳನ್ನೂ ಸೇರಿಸಿ ಸೂಟ್ ಕೇಸಲ್ಲಿ ಪ್ಯಾಕ್ ಮಾಡಿಬಿಟ್ಟೆ. ಇಲ್ಲ ಅಂದರೆ ಒಂದು 40 kg ಬರುತ್ತೆ, ಅಷ್ಟು ದೊಡ್ಡ ಸೂಟ್ ಕೇಸ್ ಅದು. ಇನ್ನೂ ಅನುಪಲ್ಲವಿ ಸ್ಯಾರಿ ಎಲ್ಲ ಬ್ಯಾಲೆನ್ಸ್ ಇತ್ತು, ವಾಶ್ ಮಾಡೋಕ್ಕೆ ಹಾಕಿದ್ದೆ. ಸೊ ಹಾಗಾಗಿ ಅದನ್ನು ಕ್ಲೋಸ್ ಏನು ಮಾಡಿರಲಿಲ್ಲ, ನಾನು ಹಾಗೆ ಇಟ್ಬಿಟ್ಟಿದ್ದೆ. ಆ್ಯಂಡ್ ಅದಾದಮೇಲೆ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ. ತುಂಬ ದಿವಸ ಆಗಿತ್ತು ಕಿಚನ್ ಕ್ಲೀನ್ ಮಾಡಿ. ಅಂದರೆ ಈ ಮನೆಗೆ ಬಂದಾಗ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ ಆಯಿತಾ. ಮತ್ತೆ ನಾನು ಈ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಹ್ಯಾಪಿ ಪ್ಲಾನೆಟ್ದು ಏನಿತ್ತು ಅದೆಲ್ಲನೂ ಸ್ಪ್ರೇ ಮಾಡಿ ಬಿಟ್ಟು ನೀಟಾಗೆ ಎಲ್ಲನೂ ಶೆಲ್ಫ್ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಅನ್ವಾಂಟೆಡ್ ಥಿಂಗ್ಸ್ ಎಲ್ಲನೂ ಎಸ್ತಿದ್ದು ಆಯಿತು. ಅಂದರೆ ತುಂಬ ಅನ್ವಾಂಟೆಡ್ ಇತ್ತು ಆಯಿತಾ. ಪಾತ್ರೆಗಳು ಅಷ್ಟೇ. ಸ್ಟಾರ್ಟಿಂಗ್ ಮನೆಗೆ ಬಂದಾಗ ಅಯ್ಯೋ ಏನೂ ಇಲ್ವಲ್ಲ ಈ ಮನೇಲಿ ಅಂತ ಫೀಲ್ ಮಾಡ್ತಿದ್ದೆ. ಇವಾಗ ಇಷ್ಟೊಂದು ಐಟಮ್ಸ್ ಆದಮೇಲೆ ಅಯ್ಯೋ ಯಾಕಪ್ಪ ಬೇಕು ಇಷ್ಟೊಂದೆಲ್ಲ ಐಟಮ್ಸು ಅನ್ನೋ ಫೀಲಿಂಗ್ ಬಂದಿದೆ ನನಗೆ. ಸೊ ಅದೆಲ್ಲ ಎತ್ತಿಟ್ಬಿಟ್ಟು ಬೇಡದಿಲ್ದಿರೋ ಪಾತ್ರೆಗಳು ಅಂದರೆ ರೆಗ್ಯುಲರಾಗಿ ಯೂಸ್ ಮಾಡೋದು ಬಿಟ್ಟು ಬೇಡದಿಲ್ದಿರೋದೆಲ್ಲ ತೆಗೆದುಬಿಟ್ಟು ಮೇಲೆ ಇಟ್ಬಿಟ್ಟೆ. ಅದಾದಮೇಲೆ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಏನಂತಾರೆ ಅದನ್ನು ರ್ಯಾಕ್ ಇರುತ್ತಲ್ಲ, ರ್ಯಾಕ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅದರಲ್ಲಿ ಏನು ರ್ಯಾಪ್ಸ್ ಇರುತ್ತೆ ಅದೆಲ್ಲನೂ ಇಟ್ಕೊಂಡು
ಫಸ್ಟೇ ನಾನು ಕಿಚನ್ ಕ್ಲೀನ್ ಮಾಡೋಕ್ಕೂ ಮುಂಚೆ ವಾಶ್ರೂಮಿಗೆ ಹ್ಯಾಪಿ ಪ್ಲಾನರ್ದು ಎಲ್ಲನೂ ಸ್ಪ್ರೇ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದೆ. ಹ್ಯಾಪಿ ಪ್ಲಾನರ್ದು ಒಂದು ಬ್ಲೂ ಕಲರ್ ತೋರಿಸಿದೆ ಗೊತ್ತಾ, ಅದನ್ನು ಹಾಕಿದೆ. ಅದು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಸಾಧ್ಯ ಆದರೆ ಟ್ಯಾಗ್ ಮಾಡ್ತೀನಿ, ಸಿಕ್ಕಿದ್ರೆ. ಅಮೆಝಾನಲ್ಲಿ ತರಿಸ್ಕೊಂಡಿದ್ದು ನಾನು, ಬಟ್ ಅದು ಬೇರೆ ವೆಬ್ಸೈಟಲ್ಲಿ ಸಿಗುತ್ತೆ ಅನ್ನೋ ಗೊತ್ತಿಲ್ಲ. ಹುಡುಕ್ತೀನಿ, ಸಿಕ್ಕಿದ್ರೆ ಖಂಡಿತ ಟ್ಯಾಗ್ ಮಾಡ್ತೀನಿ. ಆ್ಯಂಡ್ ಇಷ್ಟೇ ಇವತ್ತು ಕೆಲಸ ಮಾಡೋಕ್ಕಾಗಿದ್ದು. ಅದಾದಮೇಲೆ ನನಗೆ ಪರ್ಸನಲ್ ಕೆಲಸ ಬಂತು ಅಂತ ನಾನು ಹೊರಟಿದ್ದು. ಮತ್ತೆ ರಾತ್ರಿನೇ ವಾಪಸ್ ಬಂದಿದ್ದು. ರಾತ್ರಿ ವಾಪಸ್ ಬಂದು ಬಟ್ಟೆಲ್ಲನೂ ವಾಶ್ ಮಾಡಿ, ಅದೇ ಸ್ಯಾರಿ ಎಲ್ಲ ಹೇಳಿದ್ನಲ್ಲ, ಅದೆಲ್ಲನೂ ವಾಶ್ ಮಾಡಿ ಒಣಗಾಕಿದ್ದಾಯಿತು. ನಮ್ಮಮ್ಮ ಮನೆ ಹತ್ರ ನೀರು ಬರದೇ ಇರೋ ಕಾರಣ ನಾನು ಏನು ಮಾಡ್ತಿದ್ದೆ, ಅವತ್ತಿಂದು ಬಟ್ಟೆ ಆವಾಗಲೇ ಒಗ್ದಾಕೊಂಡ್ಬಿಡ್ತಿದ್ದೆ. ಬಟ್ ಒಂದು ವಾರದಿಂದ ನಾನು ಬಿಡು ಅಂದ್ಕೊಂಡು ಬಿಟ್ಕೊಂಡೆ. ಇಷ್ಟೊಂದು ಬಟ್ಟೆ ಆಗಿಬಿಟ್ಟಿತ್ತು. ಅದ್ರ ಜೊತೆಗೆ ಅನುಪಲ್ಲವಿ ಒಂದು 4-5 ಸ್ಯಾರಿ ಇತ್ತು ನಾನೇನು ಯೂಸ್ ಮಾಡಿರೋವಂಥದ್ದು ಲಾಸ್ಟಲ್ಲಿ, ಅದೆಲ್ಲನೂ ವಾಶ್ ಮಾಡಿಟ್ಟೆ. ಈ ಒಂದು ಬಾಚೆಂಗೆನ ಹೇಳ್ತೀನಿ ಕೇಳಿ, ಮಿಸ್ ಮಾಡದೆ ತಗೊಳ್ಳಿ. ಅಂದರೆ ಡಿಟ್ಯಾಂಗಲ್ ಮಾಡೋದಕ್ಕೆ ತುಂಬಾ ಒಳ್ಳೆ ಬಾಚೆಂಗೆ. ತುಂಬ ಕಡಿಮೆ ಕೂದಲು ಉದುರುತ್ತೆ ಇದರಿಂದ. ಅದ್ರದ್ದು ಸ್ಪ್ರಿಂಗ್ ಬರುತ್ತೆ, ಅದನ್ನು ಕಳೆದ್ಬಿಟ್ಟಿದ್ದೀನಿ ನಾನು. ಸ್ಪ್ರಿಂಗ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಸ್ಪ್ರಿಂಗ್ ಇಲ್ಲದೆ ಸ್ವಲ್ಪ ಎಳ್ದಂಗೆ ಆಗುತ್ತೆ ಅಷ್ಟೇ. ಬಟ್ ತುಂಬ ಚೆನ್ನಾಗಿದೆ ಬಾಚನ್ಗೆ. ಇದೇ ಲಾಸ್ಟ್ ಬಾಟಲ್ ಹೋಮ್ ಮೇಡ್ ಆಯಿಲ್ ನನ್ನ ಹತ್ರ ಇರೋದು, ಎಲ್ಲ ಖಾಲಿ ಆಯಿತು. ಆಲ್ಮೋಸ್ಟ್ ನಾನು ಮಾಡೇ ಒಂದು 7-8 ಮಂತ್ಸ್ ಆಯಿತು ಅನ್ಸುತ್ತೆ. ಮುಂಚೆ ಆಗಿದ್ರೆ ಒಂದ್ಸತಿ ನಾನು 1 ಲೀಟ್ರು 2 ಲೀಟ್ರ್ ಎಲ್ಲ ಮಾಡಿಟ್ಕೊಂಡ್ರೆ ನಾನು ಒಂದು 3-4 ಮಂತ್ಸಲ್ಲೇ ಖಾಲಿ ಮಾಡಿಬಿಡ್ತಿದ್ದೆ. ಆದರೆ ಈ ಸರ್ತಿ ನನಗೆ ಬ್ರ್ಯಾಂಡ್ಸ್ ಆಯಿಲು ಅದು ಇದೆಲ್ಲ ಬರ್ತಿತ್ತಲ್ಲ, ಅದೆಲ್ಲನೂ ಯೂಸ್ ಮಾಡಿ ಇದನ್ನೇ ಸ್ಕಿಪ್ ಮಾಡಿಬಿಟ್ಟಿದ್ದೆ. ನಾನು ಅಷ್ಟು ಯೂಸ್ ಮಾಡ್ತಿರ್ಲಿಲ್ಲ. ಅದಕ್ಕೆ ನನಗೆ 7 to 8 ಮಂತ್ಸ್ ಬಂದಿದೆ. ತುಂಬ ಜನಕ್ಕೆ ಹೋಮ್ ಮೇಡ್ ಆಯಿಲ್ ಇಷ್ಟ ಆಗುತ್ತೆ ಅಲ್ವಾ. ನಾನು ನೆಕ್ಸ್ಟು ನಂದು ಖಾಲಿ ಆಗಿದೆಯಲ್ಲ, ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇದೆಲ್ಲ ಬಳಸ್ತೀನಿ ಅಂತ. ಆಲ್ರೆಡಿ ನೀವೆಲ್ಲ ನೋಡಿರ್ತೀರಾ, ಬಟ್ ಪುನಃ ಕೇಳ್ತಿರ್ತೀರಾ, ಹೊಸ ವ್ಯೂವರ್ಸ್ ಎಲ್ಲ ಇರ್ತಾರೆ ಅಂದ್ಬಿಟ್ಟು ತೋರಿಸ್ತೀನಿ ಅಷ್ಟೇ. ಬಟ್ ಇದರಲ್ಲಿ ಕ್ಯಾಸ್ಟರ್ ಆಯಿಲ್ ಜಾಸ್ತಿ ಮಿಕ್ಸ್ ಮಾಡಿಬಿಟ್ಟೆ ಮೊನ್ನೆ. ಬಟ್ ಹೆವಿ ಅಂದರೆ ಹೆವಿ ಅನ್ಸುತ್ತೆ. 40 minutes ತಗೊಳುತ್ತೆ ಗೊತ್ತಾ ಹೇರ್ ವಾಶ್ ಮಾಡೋದಕ್ಕೆ. ಆದರೂ ಎಣ್ಣೆ ಹೋಗಿರಲ್ಲ. 2 ದಿನ ಕಂಬೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಡೇ ಮನೆ ಕೆಲಸ ಎಲ್ಲ ಮುಗಿಸಿ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ. ಇದು ಮಂಡೇ ವ್ಲಾಗ್ ಆಯಿತಾ. ಆಮೇಲೆ ಸಂಡೇ ಮಂಡೇ ಎರಡನ್ನೂ ಮರ್ಚ್ ಮಾಡಿದ್ದೀನಿ. ಸಂಡೇ ಮಾತ್ರ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಸ್ವಲ್ಪ ಕೆಲಸ ಬಂತು. ಮಧ್ಯಾಹ್ನ ಹೋಗಿದ್ದವಳು, ನಾನು ಬಂದಿದ್ದೆ ರಾತ್ರಿ. ಅದಕ್ಕೋಸ್ಕರ ನಾನು ಅದನ್ನು ಸ್ಕಿಪ್ ಮಾಡಿಬಿಟ್ಟೆ. ಅದಕ್ಕೆ 2 ದಿನನ ಕಂಬೈನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟೋ ದಿವಸ ಆದಮೇಲೆ ಲೋಟಸ್ನ ಇಟ್ಟೆ ದೇವರಿಗೆ. ಅಂದರೆ ಎಷ್ಟೊಂದು ದಿವಸ ಆಗುತ್ತಲ್ಲ ನಾನು ಇಟ್ಟೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಇಮಿಡಿಯೇಟ್ ಝೆಪ್ಟೋಯಿಂದ ಆರ್ಡ್ರ್ ಮಾಡಿಕೊಂಡು, ಹೆಂಗಿದ್ರು ಝೆಪ್ಟೋದಲ್ಲಿ ಎಣ್ಣೆನ ತರಿಸ್ಕೋಬೇಕಿತ್ತಲ್ಲ, ಅದೇ ಟೈಮಲ್ಲಿ ಲೋಟಸ್ನು ತರಿಸ್ಕೊಂಡ್ಬಿಟ್ಟೆ. ಆ್ಯಂಡ್ ಪೂಜೆನೂ ಮುಗಿಸ್ಕೊಂಡೆ. ತುಂಬ ಅಂದರೆ ತುಂಬ ಸಮಾಧಾನ ಆಗ್ತಿತ್ತು, ಒಂಥರ ನೆಮ್ಮದಿ ಅಂತ ಅನ್ನಿಸ್ತಿತ್ತು. ಕರೆಂಟ್ ಬೇರೆ ಇರಲಿಲ್ಲ, ಅದಕ್ಕೆ ಕೂತ್ಕೊಂಡು ಮಾತಾಡ್ತಿದ್ದೆ. ಏನು ಗೊತ್ತಾ, ಕರೆಂಟ್ ಹೋಗ್ಬಿಟ್ಟಿದೆ, ಕರೆಂಟ್ ಇಲ್ಲ, ತಲೆ ಕೂದಲು ಬೇರೆ ಒಣಗಿಸ್ಕೋಬೇಕು. ಎಣ್ಣೆನೇ ಹೋಗಿಲ್ವಾ ಅಂತ ಕೈ ಯಾವ ಥರ ಆಗಿದೆ ನೋಡಿ. ಕರೆಂಟ್ ಬಂದಿದ ತಕ್ಷಣ ಕೂದಲೆಲ್ಲ ಒಣಗಿಸ್ಕೊಂಡು ಸ್ಟ್ರೇಟ್ ಮಾಡಿಕೊಂಡು, ಎಣ್ಣೆನೇ ಹೋಗಿಲ್ವಲ್ಲ. ಸದ್ಯ ಸ್ಕಿನ್ ಕೇರ್ ಮಾಡ್ಕೋತೀನಿ. ಕರೆಂಟ್ ಬರೋದು 2:15 ಫೈನಲ್. ಏನು ಗೊತ್ತಾಗೈತೆ, ಒಂದು ಸ್ವಲ್ಪ ಸಮಾಧಾನ ಇದೆ, ಒಂದು ಸ್ವಲ್ಪ ಖುಷಿ ಇದೆ, ಒಂದು ಸ್ವಲ್ಪ ಬೇಜಾರಿದೆ, ಎಲ್ಲ ಒಟ್ಟೊಟ್ಟಿಗೆ ಇರಿದೆ. ತುಂಬ ಜನ ಹೇಳ್ತೀರಾ, ತುಂಬ ಬ್ರೈಟ್ ಆಗ್ತಿದ್ದೀರಾ, ನಿಮ್ಮ ಸ್ಕಿನ್ ಬ್ರೈಟ್ ಇಲ್ಲ. ಇವಾಗ ಏನು ಕಾಣ್ತಿದ್ಯಲ್ಲ, ಇದೇ ನನ್ನ ಸ್ಕಿನ್ ಕಲರ್, ಇದೇ ಒರಿಜಿನಲ್ ಸ್ಕಿನ್ ಕಲರು. ಕರೆಕ್ಟಾಗಿ ಹೇಳಬೇಕು ಅಂದರೆ ಗೋಧಿ ಕಲರು, ಎಕ್ಸಾಕ್ಟ್ ಗೋಧಿ ಕಲರು. ಅದಕ್ಕೆ ಒಂಚೂರು ಬ್ರೈಟ್ ಅಂದ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಇದೇ ಒರಿಜಿನಲ್ ಕಲರ್. ಫುಲ್ ಕೋಲ್ಡ್ ಆಗ್ಬಿಟ್ಟಿದೆ. ನಿನ್ನೆ ಮೊನ್ನೆ ಅನ್ಸುತ್ತೆ ತಲೆಗೆ ಸ್ನಾನ ಮಾಡಿದಾಗ ಲಿಟ್ರಲಿ ಒಂದು 7-8 ಸಲ ಮೂಗಲ್ಲಿ ಕ್ಯೂ ಬರ್ತಾನೆ ಇತ್ತು. ಪಸು ನಾನು ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದೆ. ಆಮೇಲೆ ಯಾರೋ ಬೇರೆ ಹೇಳಿದ್ರು ಹಾಕ್ಬೇಡಿ ಈ ಥರದ್ದೆಲ್ಲ, ಹಂಗೆ ಹಿಂಗೆ ಅಂತ. ಅದಕ್ಕೆ ಆಗಿಲ್ಲ. ಹಾಗಾದರೆ ನೆಕ್ಸ್ಟ್ ಟೈಮ್ ಬ್ಲರ್ ಮಾಡ್ತೀನಿ. ಅದೇನಕ್ಕೆ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಡಾಕ್ಟರ್ ತೋರ್ಸೋಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇವಾಗ ಸ್ಕಿನ್ ಕೇರ್ ಮಾಡೋಣ. ಟೈಮ್ ಬಂದು 1 ಗಂಟೆ ಆಗ್ತಾ ಇದೆ ಗಾಯ್ಸ್, 1 ಗಂಟೆ. ಇದು ಒಂಥರ ಕೆಟ್ಟ ಸ್ಮೆಲ್ ಬರುತ್ತೆ ಆಯ್ತಾ. ಅದು ಮೂಗು ಹೊಡೆಯುತ್ತೆ, ಘಾಟು ಹಿಂಸೆ ಆಗುತ್ತೆ. ಅನುಪಲ್ಲವಿ ಮುಗ್ದೋಯ್ತು ಆಯ್ತಾ. ಆದರೆ ಬೇಜಾರು ಆಗ್ತಾ ಇದೆ, ಖುಷಿನೂ ಆಗ್ತಿದೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡಿದ್ದೀನಿ. ಈ ಸರ್ತಿ ನಾನು ನಿಜ ಹೇಳ್ತೀನಿ, ಅಳಕ್ಕೆ ಹೋಗಿಲ್ಲ, ಬೇಜಾರು ಮಾಡ್ಕೊಳಕ್ಕೆ ಹೋಗಿಲ್ಲ. ಪ್ರತಿ ಸರ್ತಿ ಸೀರಿಯಲ್ ಮುಗಿದಾಗ ಸಿಕ್ಕಾಪಟ್ಟೆ ಹತ್ತಿದ್ದೀನಿ, ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದೀನಿ. ಬಟ್ ಈ ಸರ್ತಿ ಏನೋ ನನಗೆ ಅಳಬೇಕು, ಬೇಜಾರು ಮಾಡ್ಕೋಬೇಕು ಅಂತೆಲ್ಲ ಅನಿಸಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಭಗವಂತ ನನಗೇನೋ ದೊಡ್ಡದು ಬರ್ದಿರ್ಬೋದು ಹಣೆಯಲ್ಲಿ, ಯಾರಿಗೆ ಗೊತ್ತು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀನಿ, ಪರವಾಗಿಲ್ಲ. ಎಷ್ಟು ವರ್ಷ ಆದ್ರೂ ಇದೇ ಫೀಲ್ಡಲ್ಲೇ, ಆಮೇಲೆ ಆ್ಯಕ್ಟಿಂಗಲ್ಲೇ ಎದ್ದು ಬದುಕಿ ತೋರಿಸ್ತೀನಿ. ಸೊ ಹಾಗಾಗಿ ನನಗೇನು ಬೇಜಾರಿಲ್ಲ ಈ ಸರ್ತಿ. ಆದರೆ ಒಂದೇ ಒಂದು ಬೇಜಾರಂದರೆ ಲಾಸ್ಟಲ್ಲಿ ಎಲ್ಲರೂ ಕರೆಸಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ.
ನೋಡೋಣ ದೇವರು ಏನು ಬರ್ತಿದ್ದಾನೆ ಅಂತ ಅಂದ್ಬಿಟ್ಟು. ಆ್ಯಂಡ್ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತೀರಾ ಗೊತ್ತಾ, ಎಷ್ಟು ಖುಷಿ ಆಗುತ್ತೆ ಅಂದರೆ ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ, ನೀವು ಹೆಂಗಿದ್ದೀರಾ, ನಿಮ್ಮದೇ ಮೊಬೈಲಲ್ಲಿ ಮೆಸೇಜ್ ಮಾಡ್ತೀರಾ ಅಂತಲೂ ನಮ್ಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಅಮ್ಮಂದೋ ಅಕ್ಕಂದೋ ಅಣ್ಣಂದೋ ಅಪ್ಪಂದೋ ಯಾರ್ದೊಬ್ರು ಮೊಬೈಲ್ ತೊಗೊಂಡು ನನಗೆ ಮೆಸೇಜಸ್ ಎಲ್ಲ ಮಾಡ್ತಿರ್ತೀರಾ. ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ಯಾರು ಹಂಗೆ ಪರ್ಸ್ನಲ್ DMs ಮಾಡಿದ್ದೀರಾ ನಿಮ್ಗೆ ಎಲ್ರಿಗೂ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಭಗವಂತ ನಿಮಗೆ ಒಳ್ಳೇದು ಮಾಡಲಿ. ಇದೊಂದು ಅರ್ಥ ಮಾಡ್ಕೊಳ್ಳಿ, ನೀವು ಯಾವಾಗ ಒಬ್ರಿಗೆ ಒಳ್ಳೇದು ಮಾಡ್ತೀರಾ ಅದು ರಿಟರ್ನ್ಸಲ್ಲಿ ಬಂದೇ ಬರುತ್ತೆ. ಒಂದು ಸಣ್ಣ ಚಿಕ್ಕದಾಗಿ ಕೂಡ ಕೆಟ್ಟದಾಗಿ ಯೋಚನೆ ಮಾಡಿದ್ರು ನಿಮ್ಗೆ ಅದು ದೊಡ್ಡದಾಗೆ ಹಾಮ್ ಆಗುತ್ತೆ. ಸೊ ಬೇಡ, ಎಲ್ರಿಗೂ ಒಳ್ಳೇದನ್ನೇ ಬಯಸಿ ಅಷ್ಟೇ. ಎಪಿಸೋಡ್ದು ಸಿಕ್ತು, ಬಟ್ ಇರಲಿ, ದೊಡ್ಡದು. ಎಷ್ಟು ಗ್ರಾಮ್ಸ್ ಇದು? 125 ಗ್ರಾಮ್ಸ್ ಗೋಯ್ಸ್. ಮತ್ತು ಏನು ಗೊತ್ತಾ, ಈ ಥರ ಗೋಡೆದೆಲ್ಲ ಕರೆ ಆಗಿದೆಯಲ್ಲ, ಅಯ್ಯೋ ಇಲ್ಲ, ಇದು ಅಯ್ಯೋ ಇದನ್ನೆಲ್ಲ ಹೆಂಗೆ ಹೋಗ್ಸೋದು? ಫುಲ್ ಜಾಸ್ತಿ ಆಗ್ಬಿಟ್ಟಿದೆ, ನನಗೆ ಒಂಥರ ಕಾಣಿಸುತ್ತೆ ಅದು. ಆ್ಯಕ್ಚುಲಿ ಸ್ಯಾಟರ್ಡೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಆಂಜನೇಯನ ದೇವಸ್ಥಾನಕ್ಕೆ. ಅಲ್ಲೊಬ್ರು ಸಿಕ್ಕಿದ್ರು ಆಯ್ತಾ, ಭರತನಾಟ್ಯಂ ಟೀಚರ್ ಮೀನಾ ಮಂಜುನಾಥ್ ಅಂತ. ಅಲ್ಲಿ ನಾನು ಬಂದು ಕೆಳಗಡೆ ಪಾನಿಪುರಿ ಅಂಗಡಿಗೆ ಬಂದು ಪಾನಿಪುರಿ ತಿನ್ನೋಣ ಅಂತ ಕೂತಿದ್ದೆ. ಆವಾಗ ಅವ್ರು ಸಿಕ್ಕಿದ್ದು. ಲೈಕ್ ನಾನು ಪಾಡು ಸುಮ್ಮನೆ ಏನೋ ಒಂದು ಹೇಳ್ಕೊಂಡು ಮ್ಯೂಸಿಕ್ ಒಂದ್ಸಲ ಹೇಳ್ಕೊಂಡು ಮಾಡ್ತಿದ್ದೆ. ಅವಾಗ ನನ್ನ ಕೇಳಿದ್ರು, ನೀವು ಡ್ಯಾನ್ಸರಾ ಅಥವಾ ಸಿಂಗರಾ ಅಂತ. ಲೈಕ್ ನಾನು ಅಂದೆ ನಾನು ಆ್ಯಕ್ಟರು ಅಂತ ಅಂದೆ. ಅದಾಗ ನಿನ್ನ ಕಣ್ಣು ತುಂಬ ಚೆನ್ನಾಗಿದೆ, ತುಂಬ ಎಕ್ಸ್ಪ್ರೆಸಿವ್ ಆಗಿದೆಯಾ ನೀನು ಅಂತ ಅಂದ್ಬಿಟ್ಟು ಆಮೇಲೆ ಹೇಳಿದ್ರು, ದೇವ್ರು ಒಳ್ಳೇದು ಮಾಡಲಿ, ನಿಮಗೆ ಒಳ್ಳೆ ಭವಿಷ್ಯ ಇದೆ ಅಂತೆಲ್ಲ ಅಂದರು. ಲೈಕ್ ದೇವರೇ ಅಂತ ಅನ್ನಿಸ್ತು ನನಗೆ. ಅವ್ರು ಎಷ್ಟೊತ್ತು ನನ್ನ ಜೊತೆ ಕೂತ್ಕೊಂಡು ಮಾತಾಡಿ ಅವ್ರ ಮಕ್ಳ ಬಗ್ಗೆ ಎಲ್ಲ ಹೇಳಿದರು. ಅವ್ರ ಮಕ್ಳು ಇಬ್ಬರು ಫಾರಿನಲ್ಲಿ ಓದ್ತಾ ಇರೋದು. ಆಮೇಲೆ ನಾನು ಯೂಟ್ಯೂಬ್ ಚಾನಲ್ ಎಲ್ಲ ಕೇಳಿ ಚೆಕ್ ಮಾಡಿ, ಆಮೇಲೆ ನಂದೊಂದು ವೀಡಿಯೋಸ್ ಎಲ್ಲ ನೋಡಿ, ಯು ಹ್ಯಾವ್ ಲೈಕ್ ವೆರಿ ಗುಡ್ ಹೇರ್, ತುಂಬ ಚೆನ್ನಾಗಿದೆಯಾ ಅದು ಇದು ಅಂತ ಹೇಳಿದ್ರೆ ಎಷ್ಟು ಖುಷಿ ಆಯಿತು ಗೊತ್ತಾ. ಆ್ಯಕ್ಚುಲಿ ಆ ಥರ ಎಲ್ಲರೂ ಮಾತಾಡಲ್ಲ, ತುಂಬ ಕಡಿಮೆ ಜನ ಮಾತಾಡೋದು. ನಂತರನೇ ಅವರು ಅಂತ ನನಗೆ ಅನ್ನಿಸ್ತು. ಯಾಕಂದರೆ ನಾನು ಯಾರಿದ್ರೂ ಮಾತಾಡಿಸ್ಬಿಡ್ತೀನಿ. ಅವರು ಎಷ್ಟು ಚೆನ್ನಾಗಿ ಬಂದು ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನಗೆ ಆ ಮೂಮೆಂಟಲ್ಲಿ. ಒಂದು ಹಾಫ್ ಆನ್ ಅವರ್, ಒಂದು 20 ಮಿನಿಟ್ಸ್ ನಾವಿಬ್ಬರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಮ್ಯಾಮ್. ಮೀನಾ ಮಂಜುನಾಥ್ ಅಂತ ಅವ್ರ ಹೆಸರು. ಶಿ ಇಸ್ ಲೈಕ್ ಭರತನಾಟ್ಯಂ ಟೀಚರ್. ಹಿಂಗೆ ಹಾಕಿರ್ತೀನ ಒಂದು 10 ನಿಮಿಷ ನೋಡಿ ಎಲ್ಲ ಅಬ್ಸರ್ವ್ ಆಗ್ಬಿಟ್ಟಿರುತ್ತೆ. ಬಿಕಾಸ್ ಅಷ್ಟು ಡ್ರೈ ಆಗಿದೆ ಸ್ಕಿನ್ ನಂದು. ಚಿಕ್ಕ ಇದು ಖಾಲಿ ಆಯ್ತಾ ಬಂತು. ಆ್ಯಂಡ್ ತುಂಬ ಜನ ಹೇಳ್ತೀರಾ ನನ್ನ ಕೂದಲು ಟೆಕ್ಸ್ಚರ್ ಇದೇನೆ ಅಂದರೆ ಡ್ರೈ ಮಾಡಿದಂದರೆ ಈ ಥರ ಆಗ್ಬಿಡತ್ತೆ, ಅದರ ವೇವಿ ಓಕೆನಾ, ಈ ಥರ ಇದೆ. ಡ್ರೈ ಮಾಡಿದ್ರೆ ಅದೇ ಸ್ಟ್ರೇಟ್ ಆಗುತ್ತೆ. ಬಟ್ ಎಣ್ಣೆ ಯಾಕಂದರೆ ಹರಳೆಣ್ಣೆ ಹಾಕಿದ್ದೆ ನಾನು, ಅದಕ್ಕೆ ಹೋಗಿಲ್ಲ ಗಾಯ್ಸ್, ಹೋಗಿಲ್ಲ. ಊರಿಂದು ಹರಳೆಣ್ಣೆ. ಎಣ್ಣೆ ಖಾಲಿ, ಹೋಮ್ ಮೇಡ್ ಆಯಿಲ್ ಖಾಲಿ ಆಗಿದೆ. ಯಾವಾಗಾದರೂ ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ. ನೀವೇನಾದರೂ ಹೋಮ್ ಮೇಡ್ ಆಯಿಲೇ ಪ್ರಿಫರ್ ಮಾಡ್ತೀರ ಅಂದರೆ ನಾನು ನೆಕ್ಸ್ಟ್ ಯಾವಾಗಾದ್ರೂ ಬಿಡ್ತೀನಿ ತೋರಿಸ್ತೀನಿ. ನಾನು ಎಲ್ಲನೂ ಯೂಸ್ ಮಾಡ್ತೀನಿ ಕಣ್ರೋ, ಎಲ್ಲ ಅಂದರೆ ಬ್ರ್ಯಾಂಡ್ ಕಳಿಸಿರೋದು. ಮತ್ತು ಬ್ರ್ಯಾಂಡ್ ಕಳಿಸಿರೋದು ಯೂಸ್ ಮಾಡಿ ಬಿಸಾಕಂತದಲ್ಲ, ಎಲ್ಲ ಕಂಪ್ಲೀಟ್ ಖಾಲಿ ಮಾಡಿ ಬಿಸಾಕೋದು. ನಾನು ಯಾಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ಪೂರ್ತಿ ಯೂಸ್ ಮಾಡ್ತೀನಿ. ನಾನು ಯೂಸ್ ಮಾಡಿಬಿಟ್ಟು ಬಿಸಾಕ್ತೀನಿ. ಎಣ್ಣೆ ಆಗಿರ್ಬೋದು, ಆಮೇಲೆ ಬಾಡಿ ವಾಶ್ ಆಗಿರ್ಬೋದು, ಬಾಡಿ ಲೋಷನ್ ಆಗಿರ್ಬೋದು, ಆಮೇಲೆ ಶ್ಯಾಂಪು ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡ್ತೀನಿ. ಕ್ರೀಮ್ಸ್ ಮಾತ್ರ ನಾನು ಯೂಸ್ ಮಾಡ್ತೀನಿ, ಎಕ್ಸ್ಟ್ರಾ ಇದ್ದರೆ ಮಾತ್ರ ಫ್ರೆಂಡ್ಸಿಗೆ ಯಾರಾದರೂ ಕೊಡ್ತೀನಿ. ಆಮೇಲೆ ಏನು ಗೊತ್ತಾ, ನನಗೆ ನೀವು ಎಲ್ಲರೂ ಮೀಟ್ ಮಾಡೋಕ್ಕೆ ತುಂಬ ಆಸೆ. ಆದರೆ ಎಲ್ಲರೂ ಒಟ್ಟಿಗೆ ಮೀಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇಬ್ಬರನ್ನ ಇಲ್ಲ 3 ಜನ ಮೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನಿಷಿಯಲಿಂದ ನನ್ನ ಯಾರು ನೋಡ್ಕೊಂಡು ಬಂದಿದ್ದಾರೆ ಅಂದರೆ 2 ಇಯರ್ಸಿಂದ ನನ್ನ ಯಾರು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ನಾನು ನೋಡ್ತೀನಿ ಆಯಿತಾ. ಅವರನ್ನು ನಾನು ನೋಡಿಬಿಟ್ಟು ಚೂಸ್ ಮಾಡಿಬಿಟ್ಟು ಅವ್ರನ್ನ ಮೀಟ್ ಮಾಡ್ತೀನಿ. ಹಿಂಗೆ ಆ್ಯಕ್ಚುಲಿ 1 ಕಾಲಿಗೆಲ್ಲೇ ಕರೆಂಟ್ ಬಂದ್ಬಿಡ್ತು. ಅದಕ್ಕೆ ಹೋಗಿ ಕೂದಲನ್ನೆಲ್ಲ ಡ್ರೈ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಅಪ್ಪನೂ ಬಂದರು. ನಮ್ಮಪ್ಪ ಬಂದರೆ ಏನು ಮಾಡ್ತಾರೆ ಗೊತ್ತಾ, ಮನೇಲಿ ನೀಟಾಗಿ ಕ್ಲೀನ್ ಮಾಡಿರ್ತೀನಿ, ಅವ್ರು ಕೂತ್ಕೊಳ್ಳೋ ಜಾಗದಲ್ಲಿ ಸಿಗರೇಟು, ನ್ಯೂಸ್ ಪೇಪರು, ಅದು ಇದು ಎಲ್ಲ ಇಟ್ಬಿಟ್ಟಿರ್ತಾರೆ. ಅದಕ್ಕೆ ಬೈತಾ ಇದೆ ಅಷ್ಟೇ, ಏನೂ ಇಲ್ಲ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ನಾನು ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಹೋಗಿರಲಿಲ್ಲ, ಯಾಕಂದರೆ ಸ್ವಲ್ಪ ಕೆಲಸ ಇತ್ತು ಮತ್ತು ನನಗೂ ಬ್ರೇಕ್ ಬೇಕಿತ್ತು. ಸಾಕು ಅಂತ ತುಂಬ ಅನ್ನಿಸ್ತಿತ್ತು. ಅದಕ್ಕೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ. ಮಧ್ಯಾಹ್ನಕ್ಕೆ ವ್ಲಾಗ್ನ ಸ್ಟಾಪ್ ಮಾಡಿಬಿಟ್ಟೆ, ಅಂದರೆ 2:15ಗೆ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಅದಾದಮೇಲೆ ಸಂಜೆ ಮಳೆ ಬರ್ತಿತ್ತು, ವೆದರ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಸಂಜೆ ಆದಮೇಲೆ 1 ಲೋಟ ಕಾಫಿ ಕುಡಿದು ನಾನು ಸೀದಾ ನಮ್ಮಮ್ಮ ಮನೆ ಕಡೆ ಬಂದುಬಿಟ್ಟೆ. ಆ್ಯಂಡ್ ಇದೇ ಆಗಿತ್ತು ಇವತ್ತಿನ ವ್ಲಾಗ್. 2 ದಿನನ ಕಂಬೈನ್ ಮಾಡಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಬಾಯ್.